ಕಿಚ್ಚನ ಬುದ್ಧಿಮಾತು ಅಂತ ಹೇಳಿದ್ರೆ ಬಿಗ್ ಮನೇಲಿ ಸಾಕಷ್ಟು ಜನ ಫಾಲೋ ಮಾಡ್ತಾರೆ, ಅದನ್ನ ಕೇಳ್ಬಿಟ್ಟು ಬದಲಾಗಿರೋದು ಉಂಟು. ಸೊ ಆದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ನಿಮ್ಮ ಒಂದು ಮಾತಿಂದ ಬದಲಾವಣೆ ಆಗುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸ್ಟಾರ್ಸ್ ಫ್ಯಾನ್ಸ್ ವಾರ್ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಸೊ ಅವ್ರಗಳಿಗೆ ಬುದ್ಧಿಮಾತು ಅಂತ ಏನ್ ಹೇಳಕ್ ಇಷ್ಟಪಡ್ತಾರೆ ಸುದೀಪ್? ನಾವು ಹೇಳೋದ್ರಿಂದ ಅವ್ರು ಕೇಳೋ ಹಾಗಿದ್ರೆ ಪ್ರತಿ ಆಕ್ಟರು ಅವ್ರ ಫ್ಯಾನ್ಸ್ಗಳು ಇವಾಗ ಇನ್ನೊಂದು ಹೇಳ್ತೀನಿ, ವಾರ್ ಅಂತ ನೀವೇನು ಹೇಳ್ತೀರಿ, ಐ ಥಿಂಕ್ ದಟ್ ಆರ್ ಆಲ್ ವೆರಿ ಸೂಪರ್ಫಿಷಿಯಲ್. ಬಿಕಾಸ್ ಯಾರ ಹೆಸರಲ್ಲೋ ಯಾರೋ ಓಪನ್ ಮಾಡ್ತಾರೆ, ಅದು ನಮ್ಗಳ ಫ್ಯಾನ್ಸೇ ಮಾಡ್ತಾ ಇದ್ದಾರೆ, ಅವ್ರಗಳ ಫ್ಯಾನ್ಸೇ ಮಾಡ್ತಾ ಇದ್ದಾರೆ ಅಂತ ಬರಲ್ಲ. ಯಾರೋ ತಂದು ಹಾಕಕ್ಕೆ ಯಾರೋ ಮಾಡ್ಬೋದು, ಯು ಡೋಂಟ್ ನೋ. ಸೊ ಐ ಥಿಂಕ್ ಈ ಕ್ಲೀನಿಂಗ್ ಅಪ್ ನೀವೇನು ಹೇಳ್ತಾ ಇದ್ದೀರಿ, ದಿಸ್ ಹ್ಯಾಸ್ ಟು ಕಮ್ ಇಂಡಿವಿಜುವಲಿ. ಮ್ಯಾಮ್ ಐ ಥಿಂಕ್ ಪ್ರತಿಯೊಬ್ಬರಿಗೂ ಅವ್ರಿಗೆ ಬರಬೇಕಾದದ್ದು ಬೇಡ ಕೆಲವು ಅಂತ ಅಷ್ಟೇ. ಸಿನಿಮಾ ಇದೊಂದು ನಮ್ಮ ಕಾನ್ಸಂಟ್ರೇಷನ್ ಇದೆ, ಸಿನಿಮಾ ಮಾಡಬೇಕು ಅನ್ನೋ ಕಾನ್ಸಂಟ್ರೇಷನ್ ಇದೆ, ಪ್ರತಿಯೊಬ್ಬ ಕಲಾವಿದನಿಗೆ ಅದೇ ಇರೋದು. ಅಫ್ಕೋರ್ಸ್ ನಾನು ನನ್ನ ಫ್ಯಾನ್ಸಿಗೆ ಹೇಳ್ಬಲ್ಲೆ, ಬೇರೆ ಹೀರೋಗಳ ಬಗ್ಗೆ ಆಗಲಿ, ನನ್ನ ಸಹ ಕಲಾವಿದರು ಎಲ್ಲರೂ ಅವ್ರು ಯಾರ ಬಗ್ಗೆ ಏನಾರ ಮಾತಾಡೋದು ಟಾಂಟ್ ಕೊಡೋದು ಬೇಡಿ. ನಮ್ಮ ಸಿನಿಮಾನ ಹೊಗಳ್ಬೇಕಾ, ಡೈರೆಕ್ಟಾಗಿ ನಮ್ಮ ಸಿನಿಮಾನ ಹೊಗಳಿ, ಯಾರಿಗೋ ಕಂಪೇರ್ ಮಾಡ್ಕೊಂಡು ಹೊಗಳೋದು ಬೇಡ. ಯಾಕಂದರೆ ಪ್ರತಿಯೊಬ್ಬರು ಆ್ಯಕ್ಚುಲಿ ಎಲ್ಲರೂ ನಮ್ಮ ಮನೆಗೆ ಬಂದು ಹೋಗ್ತಾರೆ, ಎಲ್ಲರೂ ನನ್ನ ಸ್ನೇಹಿತರೆ. ಸೊ ಅದು ಬೇಡ ಅಂತ ನಾನು ನನ್ನ ಫ್ಯಾನ್ಸಲ್ಲಿ ಕೇಳ್ಕೊಂಬರಲ್ಲ, ಮಿಕ್ಕಿದ ಫ್ಯಾನ್ಸ್ನ ಅವ್ರವ್ರ ಹೀರೋಗಳು ನೋಡ್ಕೊಂಬೇಕು. ಥ್ಯಾಂಕ್ ಯು ಸರ್. ಒಳ್ಳೆ ಸಿನಿಮಾ ಕೊಡಿದ್ರಿ. ಇಯರ್ ಎಂಡಲ್ಲಿ ಹೊಸ ವರ್ಷ ಬೇರೆ ಬರ್ತಿದೆ, ವಿಶಸ್ ಒಂದು ಇರಲಿ ಎಲ್ಲರಿಗೂ. ಐ ಮೀನ್ ಇಲ್ಲಿರೋ ಎಲ್ಲರಿಗೂ ಅಷ್ಟೇ. ಐ ವಿಶ್ ಆಲ್ ಆಫ್ ಯು ಅ ವೆರಿ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಆ್ಯಂಡ್ 2025 ನಿಮಗೆಲ್ಲರ ಮುಖಗಳ ಮೇಲೆ ಒಳ್ಳೆ ನಗು ತರೋಕ್ಕೆ ಸಾಕಷ್ಟು ಕಾರಣಗಳು ಸಿಗಲಿ ಅಂತ ಹೇಳ್ಕೊತೀನಿ. ಆ್ಯಂಡ್ ಎಲ್ಲರಲ್ಲೂ ಕೇಳ್ಕೊಳ್ಳೋದಷ್ಟೇ, ಕನ್ನಡ ಸಿನಿಮಾ ಉಳಿಬೇಕು ಅಂದರೆ ಪ್ರತಿಯೊಬ್ಬರು ಅಟ್ಲೀಸ್ಟ್ ಒಳ್ಳೆ ಸಿನಿಮಾಗಳನ್ನು ಥಿಯೇಟ್ರಿಗೆ ಬಂದು ಪ್ರೋತ್ಸಾಹ ಕೊಡಿ. ಪ್ರತಿಯೊಬ್ಬರು ಹೊಸ ಕಲಾವಿದರಿಗೂ ತುಂಬ. ಆ್ಯಂಡ್ ಅವರೆಲ್ಲ ಹೊಸ ಪ್ರತಿಭೆಗಳು ನಮ್ಮ ಕನ್ನಡದವರು, ಅವರಿಗೆ ಕನ್ನಡ ಬಿಟ್ಟರೆ ಬೇರೆ ಏನೂ ಬರಲ್ಲ. ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು. ನಿಮ್ಮ ಕೈಲಿ ನೀವು ಮಾಡಿದ್ರಿ ಎಲ್ಲರೂ ಪಾಪ, ಬಟ್ ಆಸ್ ಮಚ್ ಆಸ್ ಪಾಸಿಬಲ್ ಯು ಆಲ್ಸೋ ಸಪೋರ್ಟ್ ಆಲ್ ಆಫ್ ಯು. ಆ್ಯಂಡ್ ಅಫ್ಕೋರ್ಸ್ ಥ್ಯಾಂಕ್ ಯು ಆಲ್. ನಿಮ್ಮ ಆ್ಯಕ್ಚುಲಿ ಪಬ್ಲಿಸಿಟಿ ಜಾಸ್ತಿ ಆಗೇ ಇರಲಿಲ್ಲ ಮ್ಯಾಕ್ಸಿಗೆ. ಐ ಥಿಂಕ್ ದ ಲಾಸ್ಟ್ 3 days ಐ ಸ್ಟಾರ್ಟ್ ಫಾರ್ ಇಂಟರ್ವ್ಯೂಸ್ ತುಂಬ ರೀಚ್ ಮಾಡಿಸಿದ್ದೀರಿ ಎಲ್ಲರೂ. ಸೊ ಲವ್ ಯು ಆಲ್ ಆ್ಯಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೀವು ಬೇರೆ ಲ್ಯಾಂಗ್ವೇಜಸ್ ನಟರ ಜೊತೆ ಒಂದು ಫ್ರೆಂಡ್ಶಿಪ್ ಹೊಂದಿರೋದ್ರಿಂದ ಸೊ ಬೇರೆ ಯಾರೆಲ್ಲ ನಟರು, ನಾನಿವರಾಗಿರ್ಬೋದು, ಚರಣ್ ಅವರಾಗಿರ್ಬೋದು, ಯಾರು ಸಿನಿಮಾ ನೋಡಿ ಹೇಳಿದಾರ? ಸರ್ ನಾನು ತುಂಬ ಜನ ನೋಡಿದ್ದಾರೆ ಅಂತಂದೆ. ಏನಾಗುತ್ತೆ, ನಾನು ಮಾತಾಡೋದ್ರಲ್ಲಿ ನಾನು ಪಬ್ಲಿಸಿಟಿಗೋಸ್ಕರ ತೋರಿಸಿದೆ ಅಂತ ಆಗುತ್ತೆ. ಓಕೆ, ನಾನು ಅದನ್ನು ಮಾಡೋಕ್ಕೆ ಹೋಗಲ್ಲ. ನಮ್ಮಲ್ಲೇ ಕೆಲವ್ರು ನೋಡಿದ್ದಾರೆ, ಅವ್ರುಗಳು ಇನ್ನೂ ಯಾರೂ ಟ್ವೀಟ್ ಮಾಡಿಲ್ಲ. ಸೊ ನಾನೇನು ಹೇಳ್ತಾ ಇದ್ದೀನಿ, ಇದು ಯಾವುದು ಬಲವಂತವಾಗಿ ಆಗಬಾರ್ದು, ಅವ್ರ ಮನಸ್ಸಿಗೆ ಬಂದು ಮಾಡಬೇಕು. ನನ್ನ ಮನಸ್ಸಿಗೆ ಬಂದಾಗ ಯಾವ್ಯಾವ ಸಿನಿಮಾ ನೋಡಬೇಕು, ಪ್ರೀತಿಯಿಂದ ಹೇಳಬೇಕು, ನಾನು ಹೇಳ್ಬಲ್ಲ. ಎಲ್ಲರೂ ಕರೆ ಮಾಡಿದ್ದಾರೆ ಸರ್, ಅಷ್ಟು ಸಂಪರ್ಕ ಅಂತೂ ಎಲ್ಲರೊಟ್ಟಿಗಿದೆ, ಎಲ್ಲರೂ ಕರೆ ಮಾಡಿದ್ದಾರೆ. ಆ್ಯಂಡ್ ನನಗೆ ಬೇಕಾಗಿರೋದು ನನ್ನ ಸಿನಿಮಾ ಇಷ್ಟಪಟ್ಟರು, ಅವರು ಎಲ್ಲರೂ ಶ್ರಮ ಇಷ್ಟಪಟ್ಟರು. ದಟ್ಸ್ ವಾಟ್ ಐ ವಾಂಟ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಥ್ಯಾಂಕ್ ಯು ಸರ್.